ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಘಟಕದ ವತಿಯಿಂದ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3 ತಕ್ಷಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಇಂದು ಆಲಮಟ್ಟಿಯಲ್ಲಿ ಹೋರಾಟ ಮಾಡಲಾಗಿದೆ. ದಿನಾಂಕ 9/2/2026 ಸೋಮವಾರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಘಟಕದ ಸಭೆ ನಡೆಯಿತು. ಸಂಘದ ಉಪಾಧ್ಯಕ್ಷರು ಆದ ಲಕ್ಷ್ಮೀ ಪಾಟೀಲ್ ಮದ್ರಿಕಿ ಇವರ ನೇತೃತ್ವದಲ್ಲಿ ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಆಲಮಟ್ಟಿಯಲ್ಲಿ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಭೆಯ ನಂತರ ರೈತರ ನಡೆ ಆಲಮಟ್ಟಿ ಜಲಾಶಯ ಕಡೆ ಎಂಬ ಘೋಷಣೆಯೊಂದಿಗೆ ರಾಯಚೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ಜಾಲಹಳ್ಳಿ ಪ್ರವಾಸಿ ಮಂದಿರದಿಂದ ವಾಹನಗಳ ಮೂಲಕ ಆಲಮಟ್ಟಿ ಜಲಾಶಯದತ್ತ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಟಿವಿ 20 ಕನ್ನಡ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ರೈತ ಸೇನೆಯ ಜಿಲ್ಲಾಧ್ಯಕ್ಷರು ಆದ ಇಂದ್ರಜಿತ್ ಯಾದವ್ ಅವರು ಮಾತನಾಡಿ, ರೈತರು ವರ್ಷದಲ್ಲಿ 2 ಬೆಳೆ ಬೆಳೆಯಲು ಅನುಕೂಲವಾಗುವಂತೆ ಶಾಶ್ವತ ನೀರಾವರಿ ವ್ಯವಸ್ಥೆ ಕಲ್ಪಿಸಬೇಕು, ನೀರಿನ ಸಂಗ್ರಹಣೆಯನ್ನು ಹೆಚ್ಚಿಸಬೇಕು. ಈ ಬೇಡಿಕೆಗೆ ಆಗ್ರಹಿಸಿ ಆಲಮಟ್ಟಿ ಡ್ಯಾಂ ಬಳಿ ಹೋರಾಟ ಮಾಡಲಾಗುತ್ತೆ ಎಂದಿದ್ದಾರೆ. ಜಿಲ್ಲಾ ಗೌರವಾಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ, ರಾಯಚೂರು ಜಿಲ್ಲೆ ಹಾಗೂ ದೇವದುರ್ಗ ತಾಲೂಕಿನ ಎಲ್ಲ ರೈತರು ಒಂದಾಗಿ ಶಾಶ್ವತ ಪರಿಹಾರಕ್ಕಾಗಿ ಆಲಮಟ್ಟಿ ಜಲಾಶಯದತ್ತ ಹೋರಾಟಕ್ಕೆ ಹೊರಡುತ್ತಿದ್ದೇವೆ ಎಂದಿದ್ದಾರೆ. ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಮುಜಾಹಿದ್ ಮಾರ್ಚಡ್ ಮಾತನಾಡಿ, ಬಚವತ್ ಆಯೋಗದ ಶಿಫಾರಸ್ಸಿನಂತೆ 700 ಟಿಎಂಸಿ ನೀರಿನ ಬಳಕೆಗೆ ಅವಕಾಶ ಕಲ್ಪಿಸಬೇಕು, ಆಲಮಟ್ಟಿ ಜಲಾಶಯದ ಹೂಳು ತೆಗೆದು ನೀರು ಸಂಗ್ರಹಣೆಯನ್ನ ಹೆಚ್ಚಿಸಬೇಕು ಹಾಗೂ ಡ್ಯಾಂ ಎತ್ತರವನ್ನ 17 ಅಡಿ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದರು. ದೇವದುರ್ಗ ತಾಲೂಕು ಅಧ್ಯಕ್ಷರು ಆದ ಮಹದೇವ್ ಯಾದವ್ ಮಾತನಾಡಿ, ಸುಮಾರು 200ಕ್ಕೂ ಹೆಚ್ಚು ರೈತರು ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸೇರಿ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ಆಲಮಟ್ಟಿ ಜಲಾಶಯಕ್ಕೆ ವಾಹನಗಳ ಮೂಲಕ ತೆರಳಿ ಹೋರಾಟ ನಡೆಸಲಿದ್ದೇವೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಹೂಳು ತೆಗೆಯುವ ಕಾರ್ಯವನ್ನು ತಕ್ಷಣ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದರು. ಇಂದು ರಾಯಚೂರು ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರೈತರ ನಡೆ ಆಲಮಟ್ಟಿ ಡ್ಯಾಮ್ ಜಲಾಶಯ ಕಡೆ ಈ ಒಂದು ಕಾರ್ಯಕ್ರಮದ ಅಡಿ ಹೋರಾಟ ಮಾಡಲು ಎಲ್ಲ ರಾಯಚೂರು ಜಿಲ್ಲಾ ರೈತರು ಇಂದು ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಇಲ್ಲಿಯ ಮೂಲಕ ತಮ್ಮ ಒಂದು ಹೋರಾಟವನ್ನು ಮುನ್ನಡೆಸಲು ಅವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ನಮ್ಮ ಟಿವಿ 20 ಕನ್ನಡ ನ್ಯೂಸ್ ಜೊತೆ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಿದ್ದಾರೆ. ನಮಸ್ಕಾರ. ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಅಂತ ನಾವು ಹೊರಟಿದ್ದೀವಿ. ಇಂದು ನಾವು ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ, ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ ಮತ್ತು ರೈತರ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಈ ನಮ್ಮ ಹೋರಾಟ. ಈ ಹೋರಾಟ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ರೈತರಿಗೆ ವರ್ಷದಲ್ಲಿ 2 ಬೆಳೆಗಳಿಗೆ ಸಂಪೂರ್ಣ ನೀರು ಬೇಕಪ್ಪ ಅಂತಂದರೆ ಅಲ್ಲಿ ನೀರಿನ ಸಂಗ್ರಹಣ ಆಗಬೇಕು. ಅದು ಆಗಬೇಕಪ್ಪ ಅಂತಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ಕೆಲಸ ಕಾರ್ಯಗೊಳ್ಳಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ ಪಾಟೀಲ್ ಅಣ್ಣನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ನಾವು ರಾಯಚೂರು ಜಿಲ್ಲಾ ಘಟಕ ಮತ್ತು ದೇವದುರ್ಗ ತಾಲೂಕು ಘಟಕ, ಹೋಬಳಿಗೆ ಘಟಕಗಳು ಎಲ್ಲ ನಮ್ಮ ರೈತ ಸೇನಾನಿ ಪದಾಧಿಕಾರಿಗಳಿಂದ ನಾವು ಹೋರಾಟಕ್ಕೆ ಹೋಗ್ತಿದ್ದೀವಿ ಅಂತೇಳಿ ತಮ್ಮ ಮೂಲಕ ತಿಳಿಸಿದ್ವಿ. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್, ರಾಯಚೂರು ಜಿಲ್ಲಾ ಗೌರವಾಧ್ಯಕ್ಷರು ಮಾತಾಡೋದು. ಇಂದಿನ ಹೋರಾಟದ ಉದ್ದೇಶ ಏನಂತಂದರೆ, ಕೃಷ್ಣ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಅನುಷ್ಠಾನಕ್ಕಾಗಿ ರೈತರ ನಡೆ ಆಲಮಟ್ಟಿಯ ಕಡೆ ಎಂಬ ಒಂದು ದೊಡ್ಡ ಬೃಹತ್ ಪ್ರಮಾಣದ ಹೋರಾಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವವನ್ನು ವಹಿಸುತ್ತಕ್ಕಂಥ ಲಕ್ಷ್ಮೀಕಾಂತ್ ಪಾಟೀಲ್ ಮದ್ರಿಕಿ ಇವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿಂದ ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ದೇವದುರ್ಗ ತಾಲೂಕು, ಅರಕೇರಿ ತಾಲೂಕು ವತಿಯಿಂದ ಸುಮಾರು ರೈತರು ಕೂಡಿಕೊಂಡು ಆಲಮಟ್ಟಿಯ ಕಡೆ ವಾಹನಗಳ ಮುಖಾಂತರ ಹೊರಟಿದ್ದೇವೆ. ಧನ್ಯವಾದಗಳು. ರೈತ ಬಾಂಧವರಿಗೆ ಶರಣಾರ್ಥಿಗಳು. ಈ ಒಂದು ಹೋರಾಟ ಎದಕ್ಕೆ ಹಮ್ಮಿಕೊಂಡಿದ್ದೇವಪ್ಪ ರೈತರು ಅಂತಂದರೆ, ಆಲಿಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮು, ಆ ಒಂದು ಡ್ಯಾಮಿನಲ್ಲಿ ಮಣ್ಣು ತುಂಬಿಕೊಂಡಿದೆ. ಆದ್ದರಿಂದ ನೀರಿನ ಸಂಗ್ರಹ ಕಡಿಮೆ ಇದೆ. ಅದಕ್ಕಾಗಿ ಒಂದು ಆಲಿಮಟ್ಟಿ ಡ್ಯಾಮು ಎತ್ತರೀಕರಣ ಮಾಡಿ ಒಂದು ನೀರಿನ ಹೆಚ್ಚಳವನ್ನು ಹೆಚ್ಚಿಸಿಕೊಂಡು
ನಮ್ಮ ರೈತ ಬಾಂಧವರಿಗೆ 2 ಬೆಳೆ ಶಾಶ್ವತ ನೀರಿನ ಪರಿಹಾರಕ್ಕಾಗಿ ನಾವು ಈ ಹೋರಾಟವನ್ನು ಮಾಡಿದ್ದೇವೆ. ಸರ್ಕಾರದಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಇದೆ. ಅದಕ್ಕಾಗಿ ಎಲ್ಲ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ಒಂದು ರೈತರಿಗೆ ಜೀವನಾಡಿ ಆಗಿರತಕ್ಕಂಥ ಒಂದು ಆಲಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮಿಗೆ ಹೆಚ್ಚಿನ ನೀರಿನ ಶೇಖರಣೆ ಮಾಡಿ ರೈತರಿಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕಂತಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾನು ಈ ಒಂದು ಹೋರಾಟದ ಮೂಲಕ ನಾನು ಅವರಿಗೆ ಮನವಿ ಮಾಡಿಕೊಳ್ತಿದ್ದೇನೆ. ಇಷ್ಟು ಮಾತಾಡಿ ನಾನು 4 ಮಾತಕ್ಕೆ ಶಾಂತಿ. ನಮಸ್ಕಾರ, ನನ್ನ ಹೆಸರು ಮುಜಾಹಿದ್ ಮರ್ಚಡ್ ಅಂತೇಳಿ, ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ. ಇವತ್ತು ಸ್ಪೆಷಲಾಗಿ ನಾವು ಫೆಬ್ರವರಿ 9 ಆಲಮಟ್ಟಿ ಕಡೆ ಯಾಕೆ ಹೋಗ್ತಾ ಇದ್ದೇವೆ ಅಂದರೆ, ಈಗ ಬಚಾವತ್ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ 700 TMC ನೀರು ಬರಬೇಕಾಗಿತ್ತು. ಅಂದಿನ ಆಂಧ್ರ ಮತ್ತು ತೆಲಂಗಾಣ ಹಾಗೂ ಇಂದಿನ ಕರ್ನಾಟಕ ಮತ್ತು ನಮ್ಮ ಮಹಾರಾಷ್ಟ್ರ ಕೃಷ್ಣಾ ನದಿಯ ನೀರನ್ನು ಹಂಚಿಕೆ ಮಾಡಿದಾಗ 700 TMC ನಮ್ಗೆ ಬರ್ತಾ ಇಲ್ಲ. ಈಗ ಒಂದು ಬೆಳೆಗೆ ಮಾತ್ರ ನೀರು ಬರ್ತಾ ಇದೆ, ಎರಡನೇ ಬೆಳೆಗೆ ಪ್ರತಿ ಸರ್ತಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೂ ನೀರು ಬರ್ತಾ ಇಲ್ಲ. ಅದಕ್ಕೆ ರೀಸನ್ ಏನಂದರೆ ಅದರಲ್ಲಿ ಹೂಳು ತುಂಬಿಕೊಂಡಿದೆ. ಅದು ಬಿಟ್ಟು ಮತ್ತೆ 3ನೇ ಹಂತ ಏನು ಮಾಡಿದ್ದಾರೆ, ಆಲ್ರೆಡಿ 85ರಿಂದ 90% ಕನ್ಸ್ಟ್ರಕ್ಷನ್ ವರ್ಕ್ ಇಂಪ್ಲಿಮೆಂಟ್ ಆಗಿದೆ. ಈಗ ಅದಕ್ಕೆ ನೀರು ಬಿಡೋಕೆ ನೀರಿಲ್ಲ. 2ನೇ ಬೆಳೆಗೆ ಇಲ್ಲೇ ನೀರಿಲ್ಲ, 3ನೇ ಹಂತಕ್ಕೆ ಇವ್ರು ನೀರು ಬಿಡೋಕೆ ಎಲ್ಲಿಂದ ತರ್ತಾರ? ಅದಕ್ಕೋಸ್ಕರ ಇದ್ದ ಡ್ಯಾಮನ್ನು 17 ಅಡಿ ಎತ್ತರಿಸಬೇಕು ಮತ್ತು ಹೂಳು ತೆಗಿಬೇಕು. ಮತ್ತು ಈ 3ನೇ ಹಂತ ಏನೈತಲ್ಲ, ಸರ್ಕಾರಗಳು ಇಮಿಡಿಯೇಟಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆವಾಗ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ಸುಮ್ಮನೆ ಕೋಟ್ಯಾನುಗಟ್ಟಲೆ ನಾವು ಕೆನಾಲ್ಗಳು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಅದು ಅಸಾಧ್ಯ. ಅದಕ್ಕೋಸ್ಕರ ನಾವು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಇದ್ರೂ ಸರ್ಕಾರ 2 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಸುಪ್ರೀಂ ಕೋರ್ಟ್ ಗಮನ ಸೆಳೆಯೋಕ್ಕೆ ನಮ್ಮ ಒತ್ತಾಯ, ರೈತ ಸೇನಾದ ಕಡೆಯಿಂದ ಒತ್ತಾಯ ಏನಪ್ಪ ಅಂದರೆ 17 ಅಡಿ ಹೈಟ್ ಮಾಡಲೇಬೇಕು, ಇಲ್ಲಾಂದರೆ ನಮಗೆ ನೀರಿಲ್ಲ. ಮತ್ತು ಈ 3ನೇ ಹಂತ ಅನುಷ್ಠಾನ ಆಲ್ರೆಡಿ 85% ಆಗಿದೆ. ಕೆಲವೊಂದು NARDA ಅಂತೇಳಿ ರಾಯಚೂರು ಸಿಟಿವರೆಗೆ ಅಂದರೆ 95 ಕಿಲೋಮೀಟರ್ಲಿಂದ 168 ಕಿಲೋಮೀಟರ್ ಕೆನಾಲಲ್ಲಿ ಕೇವಲ 5% ಅಥವಾ 10% ಉಳಿದಿದೆ. ಅಂದರೆ 85% ಕಂಪ್ಲೀಟ್ ಆಗಿದ್ದಕ್ಕೆ ನೀರು ಬಿಡೋಕೆ ನೀರು ಹೈಟ್ ಮಾಡಿದಾಗ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನಾವು ಈ ರೈತ ಸೇನೆ ಕಡೆಯಿಂದ ಸರ್ಕಾರಗಳನ್ನು ಒತ್ತಾಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೆ ಈ ಹೋರಾಟವನ್ನು ಹೋಗ್ತಾ ಇದ್ದೀವಿ. ಎಲ್ಲ ರೈತ ಸಂಘಟನೆಗಳು ಮತ್ತು ಎಲ್ಲ ರೈತ ವರ್ಗದವರು, ಎಲ್ಲ ವರ್ಗದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ನಾವೇನು ಇವತ್ತು ಹೋರಾಟ ಮಾಡ್ತೀವಿ, ಅದು ರಿಸಲ್ಟ್ ಬರುತ್ತೆ ಇಲ್ಲ, ಸರ್ಕಾರಕ್ಕೆ ರಿಸಲ್ಟ್ ಬರೋವರೆಗೂ ಹೋರಾಟ ಮಾಡ್ತೀವಿ. ಬಟ್ ಎಲ್ಲ ವರ್ಗದವರು ಇದೇನಪ್ಪ ಹೋರಾಟ ಮಾಡ್ತಾರಂತಿಲ್ಲ. ನಾವು ಎಲ್ಲಿವರೆಗೆ ಹೋರಾಟ ಮಾಡೋದಿಲ್ಲ ಅಲ್ಲಿವರೆಗೆ ಈ ಸರ್ಕಾರಗಳು ಮಣಿಯೋದಿಲ್ಲ. ಅದಕ್ಕೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿವಿ. ಮುಂದಿನ ದಿನಗಳಲ್ಲಿ ಇದೇ ನಮ್ಮ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಈಗ ಕೆನಾಲ್ಗಳಾಗಿದೆ, ಭೂ ಪರಿಹಾರ ಇದುವರೆಗೆ ಬಿಟ್ಟಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಬೇಕು. ಈಗಂತೂ ಬಹಳಷ್ಟು ರೈತರು ಬಂದಿದ್ದಾರೆ. ನಮ್ಮ ಎಲ್ಲ ಯಾದಗಿರಿ, ಗುಲ್ಬರ್ಗ ಮತ್ತು ರಾಯಚೂರು 3 ಜಿಲ್ಲೆದವರು ಅಲ್ಲಿ ನಮ್ಮ ಮುದ್ದೇಬಿಹಾಳದಿಂದ ಆಲಮಟ್ಟಿಗೆ ಹೋಗ್ತೀವಿ. ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಮಾಡ್ಬೋದು. ಈ ಒಂದು ರೈತರ ಹೋರಾಟ ರೈತರ ನಡೆ ಆಲಮಟ್ಟಿ ಜಲಾಶಯ ಕಡೆ ಈ ಒಂದು ಇಲ್ಲಿಂದ ಜರಳಿ ಪ್ರವಾಸದಿಂದ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲ ರೈತರು TV20 ಕನ್ನಡ ನ್ಯೂಸ್ ಚಾನಲ್, ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ದೇವದುರ್ಗ. ಈ ಹೋರಾಟ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಮತ್ತು ದೇವದುರ್ಗ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ 100 ರೈತರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ ವಾಹಿನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.